ಹಲೋ ನಮಸ್ಕಾರ. ಸೊ KCT ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಬರೀ ಆಪ್ಷನ್ಸ್ ನ ನೋಡಿ ವಿತೌಟ್ ಸಾಲ್ವಿಂಗ್ ಅಟ್ ದ ಮ್ಯಾಕ್ಸ್ ಎಷ್ಟು ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಬಹುದು ಅಂತ ಈ ಒಂದು ವಿಡಿಯೋಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರ್ ಪೇಪರ್ಸ್ ನೋಡಿ 2023, 2022, 2021 ನೋಡ್ತಾ ಹೋದ್ರೆ ಅಲ್ಲಿ ನಿಮ್ಮ ಗೆಸ್ ವರ್ಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಆಪ್ಷನ್ಸ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ, ಯು ಕ್ಯಾನ್ ನಾಟ್ ಗೆಸ್ ಈಸಿಲಿ. ಬಟ್ ಅದೇ ನೀವು 2016, 17, 18, 19 ಪೇಪರ್ಸ್ ನೋಡ್ತಾ ಹೋದ್ರೆ ಸ್ವಲ್ಪ ಆಪ್ಷನ್ಸ್ ಡೈಲ್ಯೂಟ್ ಮಾಡಿದ್ರು. ಸಮ್ ಆಫ್ ದಿ ಕ್ವಶನ್ಸ್ ಯು ಕ್ಯಾನ್ ಗೋ ವೆರಿ ಈಸಿಲಿ ವಿತ್ ಓನ್ಲಿ ಗೆಸ್ ವರ್ಕ್. ಬಟ್ ಲಾಸ್ಟ್ ಇಯರ್ ಪೇಪರ್ ನಾನು ತಗೊಂಡಿದ್ದೀನಿ, ಇಲ್ಲೂ ನೋಡಿ ನೀವು ಯು ಕ್ಯಾನ್ ನಾಟ್ ಗೆಸ್ ಆಲ್ ದಿ ಕ್ವಶನ್ಸ್ ವೆರಿ ಈಸಿಲಿ. ಬಟ್ ಕೆಲವೊಂದು ಕ್ವಶನ್ಸ್ ನೀವು ಈಸಿಯಾಗಿ ಗೆಸ್ ಮಾಡಬಹುದು. ಈಗಾಗಲೇ ಗೊತ್ತಾಗಿರುತ್ತೆ ಹೇಗೆ ಗೆಸ್ ವರ್ಕ್ ಮಾಡೋದಂತ. ಫಸ್ಟ್ ಆಫ್ ಆಲ್ ತುಂಬಾ ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಏನಂದ್ರೆ ನೀವು ಟರ್ಮಿನೇಟ್ ಮಾಡೋದು ನಿಮ್ಗೆ ಅದು 100% ನಿಮಗೆ ಗೊತ್ತಿರುತ್ತೆ ದಿಸ್ ಇಸ್ ಗೋಯಿಂಗ್ ಟು ಬಿ ರಾಂಗ್ ಅಂತ. ಸೊ ಯು ಕ್ಯಾನ್ ಟರ್ಮಿನೇಟ್ ದಟ್. ಅಂಡ್ ಮಿಕ್ಕಿರೋ ಕ್ವಶನ್ಸ್ ಅಲ್ಲಿ ನೀವು ಒಂದು 50% ಪ್ರೊಬಾಬಿಲಿಟಿ ಚಾನ್ಸಸ್ ತಗೊಂಡು ಯು ಕ್ಯಾನ್ ಲೈಕ್ ಗೋ ವಿತ್ ಆಪ್ಷನ್ಸ್. ಬಟ್ ಕೆಲವೊಂದು ಕ್ವಶನ್ಸ್ ಗೆ ಆಪ್ಷನ್ಸ್ ತುಂಬಾ ಟಫ್ ಇರುತ್ತೆ, ಯು ಕ್ಯಾನ್ ನಾಟ್ ಗೆಸ್ ಬಿಕಾಸ್ ಸೇಮ್ ಆಪ್ಷನ್ಸ್ ಕೊಟ್ಟು ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಕೊಡಬಹುದು, ಸೇಮ್ ಆಪ್ಷನ್ಸ್ ಕೊಟ್ಟು ಪಾಸಿಟಿವ್ ವ್ಯಾಲ್ಯೂಸ್ ಅಲ್ಲಿ ಕೊಡಬಹುದು. ಸೊ ಅಂತ ಕ್ವಶನ್ಸ್ ಗೆ ನಿಮಗೆ ಆನ್ಸರ್ ಯು ಹ್ಯಾವ್ ಟು ಗೋ ವಿತ್ ದಿ ಕ್ವಶನ್ ಅಂಡ್ ಯು ಹ್ಯಾವ್ ಟು ಸಾಲ್ವ್, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದಿ ಆನ್ಸರ್, ನಾಟ್ ವಿತ್ ದ ಗೆಸ್ ವರ್ಕ್. ಸೊ ಕ್ವಶನ್ ನಂಬರ್ 2 ನೋಡಿ, ಆಪ್ಷನ್ಸ್ ಅಲ್ಲಿ ನೋಡಿ ABCD ಅಲ್ಲಿ ಇಲ್ಲಿ ನಿಮ್ಗೆ ಮೂರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ 2 ಪವರ್ ಸಮಥಿಂಗ್ ಇದೆ ನೋಡಿ, n-1, n-1 ಅಂಡ್ ಇಲ್ಲಿ n-2 ಇದೆ ಅಂಡ್ ಇಲ್ಲಿ 2 ಪವರ್ n ಇತ್ತು ಅಷ್ಟೇ. ಸೊ ಇಲ್ಲಿ ನಿಮ್ಗೆ ABCD ಮೂರು ಇಂಡಿಕೇಟ್ ಮಾಡ್ತಿದೆ 2 ಪವರ್ n- ಸಮಥಿಂಗ್ ಇರ್ಬೇಕಂತ. ಸೊ ಯು ಕ್ಯಾನ್ ಟರ್ಮಿನೇಟ್ ದಿಸ್ ಆಪ್ಷನ್ ಡಿ. ಬಟ್ ಇಲ್ಲಿ ಇನ್ನೊಂದು ಆಪ್ಷನ್ ಡಿ ನಿಮ್ಗೆ ಇಲ್ಲಿ ಏನೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ 2 ಜೊತೆ ಏನೋ ಒಂದು ಮಲ್ಟಿಪ್ಲೈ ಆಗ್ಬೇಕಂತ. ಸೊ ಆಪ್ಷನ್ ಏನು ಟರ್ಮಿನೇಟ್ ಆಯ್ತು. ಸೊ ಯು ಕ್ಯಾನ್ ಗೋ ವಿತ್ ಇದರ್ ಆಪ್ಷನ್ ಡಿ or C. ಯು ವಿಲ್ ಬಿ ಗೆಟಿಂಗ್ 50% ಆಫ್ ಚಾನ್ಸಸ್ ಹಿಯರ್. ಸೊ ಯು ಕ್ಯಾನ್ ಡೂ ಲೈಕ್ ದಿಸ್. ಇನ್ನೊಂದು ಮುಂದೆ ಒಂಚೂರು ಗೆಸ್ ವರ್ಕ್ ಮಾಡಿದ್ರೆ ಇಲ್ಲಿ ನೋಡಿ n-1 ಇಲ್ಲಿದೆ. ಸೊ ವೈ ಕಾಂಟ್ ಯು ಗೋ ವಿತ್ ದಿಸ್ ಒನ್? ಬಟ್ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. C is your correct answer. So that is why I said ಈ ಒಂದು ಕೆಲವೊಂದು ಲಾಸ್ಟ್ ಇಯರ್ ಪೇಪರ್ಸ್ ನೋಡಿದ್ರೆ you cannot just easily go with the guess work. At some questions you can do but not with all the questions. And even question ಗೆ ನೋಡಿ ರೂಟ್ ಅಲ್ಲಿ ಏನೋ ಇದೆ. So you will be getting the idea that option D terminate ಆಗ್ಬಿಡುತ್ತೆ and there is something ABC ಅಲ್ಲಿ ಅದೊಂದು ಕರೆಕ್ಟ್ ಇರುತ್ತೆ ಅಂತ. So guess work ಜೊತೆ you should have some amount of luck. ನಿಮ್ಗೆ ಲಕ್ ಚೆನ್ನಾಗಿದ್ರೆ ಲೈಕ್ ನೀವು ಆ ಒಂದು ಸಿಚುಯೇಷನ್ ಅಲ್ಲಿ ಆ ಒಂದು ಟೈಮ್ ಅಲ್ಲಿ ನೀವು ಏನ್ ಆಪ್ಷನ್ ಕರೆಕ್ಟ್ ಹಾಕಿರ್ತೀರಾ ಯು ವಿಲ್ ಬಿ ಗೆಟಿಂಗ್ ದಟ್ ಆಪ್ಷನ್ ಆಸ್ ರೈಟ್. ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಇಂಟಿಗ್ರೇಷನ್ ಪಾರ್ಟ್ ಅಲ್ಲಿ ನಿಮಗೆ ಗೆಸ್ ವರ್ಕ್ ಫೇಲ್ ಆಗ್ಬಿಡುತ್ತೆ ಬಿಕಾಸ್ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಬ್ವಿಯಸ್ಲಿ it is suggested that lowest and the highest extreme values ಇರುತ್ತಲ್ಲ, so that is not going to be the correct answer. but ಮಧ್ಯದಲ್ಲಿ ರೇಂಜ್ ಅಲ್ಲಿ ಇರುತ್ತಲ್ವಾ 3 ಇದೆಯಲ್ವಾ, 3 is your lowest value here and here 6 is your highest value. so it is always suggested that 3 and 6 is not going to be answer, either 5 or 4 ಆಗುತ್ತೆ. ಬಟ್ ಲಾಸ್ಟ್ ಇಯರ್ ಪೇಪರ್ ಇದೆ ನೋಡಿ ನಿಮ್ಗೆ ಆಪ್ಷನ್ ಇಲ್ಲಿ 3 ಇದೆ. ಇಂಟಿಗ್ರೇಷನ್ ಪಾರ್ಟ್ ಅಲ್ಲಿ ನೀವು ಕೇರ್ಫುಲ್ ಇರಬೇಕು. ಯು ಕ್ಯಾನ್ ಗೆಸ್ ಲೈಕ್ ಸೈನ್ ಪವರ್ ಸಮಥಿಂಗ್ ಆಡ್ ಇದ್ರೆ ಯು ವಿಲ್ ಬಿ ಗೆಟಿಂಗ್ ಆಪ್ಷನ್ as 0. okay, that you can keep in mind but not all time. you have to some questions you have to solve and then you can get the answer. as I said ಇಲ್ಲಿ ನೋಡಿ lowest extreme value ನೇ ಇಲ್ಲಿ ನಿಮ್ಗೆ ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನೊಂದ್ಸತಿ ಇಲ್ಲಿ ಒಂದು ಪ್ರೂವ್ ಆಯ್ತು. ಅಂಡ್ ಇವನ್ ಕ್ವಶನ್ ನೋಡಿ ಇಲ್ಲಿ ಮತ್ತೆ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಮಧ್ಯದಲ್ಲಿ ಇರೋ ರೇಂಜ್ ಅಲ್ಲಿ ಕರೆಕ್ಟ್ ಆಪ್ಷನ್ ಸಿಗುತ್ತೆ ನಿಮ್ದು. ಇಲ್ಲಿ ನೋಡಿ 3 and 18 ಮಧ್ಯದಲ್ಲಿ ಇರೋ ಒಂದು ಆಪ್ಷನ್ ಇಲ್ಲಿ ನೋಡಿ 12 ಇದೆಯಲ್ವಾ, 10 and 12. ಸೊ 10 and 12 ಅಲ್ಲಿ 12 is your correct answer. ಕ್ವಶನ್ ಓದಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಇನ್ನೇನಿಲ್ಲ ಡಿಫ್ರೆನ್ಶಿಯೇಟ್ ಮಾಡಬೇಕು, 0 ಗೆ ಈಕ್ವೇಟ್ ಮಾಡಬೇಕು ಯಾಕಂದ್ರೆ ರೆಸ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಇಟ್ ಆಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಇಲ್ಲೂ ಅಷ್ಟೇ ಇಂಟಿಗ್ರೇಷನ್ ಅಲ್ಲಿ as I said always you should be very careful. okay, your guesswork sometimes fails here in the integration part. B and C ಅಲ್ಲಿ ಇಲ್ಲಿ ಮತ್ತೆ similarities ಇದೆ. 1/6 tan inverse, 1/6 tan inverse ಕೊಟ್ಟಿದ್ದಾರೆ. so there is something similar in this. and option A ಅಲ್ಲಿ ನೋಡಿ 2 tan x by 3, 2 tan x by 3, 2 tan x by 3. option D ಇಲ್ಲಿ ಒಂದು ಗೆಸ್ ವರ್ಕ್ ನಿಮ್ಮ ಕರೆಕ್ಟ್ ಆಗುತ್ತೆ. so you can guess it very easily this question. and ಇಲ್ಲಿ next ನೋಡಿ as I said lowest and highest extreme values ಅಲ್ಲಿ ನೋಡಿ 0 and 4 ಇದೆ. ಇಲ್ಲಿ highest extreme value ಕರೆಕ್ಟ್ ಇದೆ. so it doesn't work all the time. next ನೋಡಿ ಈ ಒಂದು ಕ್ವಶನ್ ಅಲ್ಲಿ √6/6 basically ಇವೆಲ್ಲ ಡೈರೆಕ್ಷನ್ ಆಫ್ ವೆಕ್ಟರ್ ಕೇಳಿದ್ದಾರೆ. you can solve within the seconds this question. okay, ಗೆಸ್ ವರ್ಕ್ ಅಲ್ಲಿ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ you can easily solve this question in seconds. ಇಲ್ಲಿ ನೋಡಿ degree of the differential equations ಕೇಳಿದ್ರು. without the guesswork you can go with this questions. so it depends on you. some questions ನೀವು ಕ್ವಶನ್ಸ್ ಓದಿದ ತಕ್ಷಣ ಗೆಸ್ ವರ್ಕ್ ಹೋಗ್ತೀರಾ. so that is a wrong method because ನಿಮ್ಗೆ ಗೊತ್ತಾಗಬೇಕು ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ ಅಂತ. ತುಂಬಾ ಡಿಫಿಕಲ್ಟ್ ಇದೆ, ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಗೋ ವಿತ್ ದಿ ಗೆಸ್ ವರ್ಕ್. ಬಟ್ ಕೆಲವೊಂದು ಕ್ವಶನ್ಸ್ ತುಂಬಾ ಈಸಿ ಇರುತ್ತೆ, ನೀವು ಆದ್ರೂ ಈಸಿ ಇರೋ ಕ್ವಶನ್ ಸಾಲ್ವ್ ಮಾಡೋದು ಬಿಟ್ಟು ಗೆಸ್ ವರ್ಕ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು. ಸೊ ದಟ್ ಇಸ್ ಅ ರಾಂಗ್ ಮೆಥಡ್. ಇಲ್ಲಿ ನೋಡಿ ಮತ್ತೆ ನಿಮ್ಮ ಲೋಯೆಸ್ಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಕರೆಕ್ಟ್ ಆಗಿದೆ. ಸೊ ಅದೇ ಹೇಳಿದ್ದು ನಾನು, ನೀವು 2016 ಇಂದ ಪೇಪರ್ಸ್ ನೋಡ್ತಾ ಹೋದ್ರೆ ರೇಂಜ್ ಅಲ್ಲಿ ಯಾವ್ದೋ ಒಂದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಬಟ್ ಇಲ್ಲಿ ಲಾಸ್ಟ್ ಪೇಪರ್ ನೋಡೋ ಹೈಯೆಸ್ಟ್ ಅಂಡ್ lowest extreme values ಕರೆಕ್ಟ್ ಇದೆ. so this is what I said in the beginning part. you have to be very careful. ಮತ್ತೆ ಇಲ್ಲಿ ನೋಡಿ 6 is your correct answer, 2, 3, 4 and 6 is your correct answer. and I guess ನಿಮ್ಗೆ ಈ ಸತಿ portions reduce ಆಗಿರೋದ್ರಿಂದ you might not get these types of questions. and
ಪ್ರೊಬಾಬಿಲಿಟಿ ಅಲ್ಲೂ ಅಷ್ಟೇ ಸಹ ನೀವು ಗೆಸ್ ವರ್ಕ್ ಮಾಡೋಕ್ಕಿಂತ ಮುಂಚೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು, ಬಿಕಾಸ್ ದೇರ್ ಇಸ್ ಓನ್ಲಿ ಲೆಸ್ ಫಾರ್ಮುಲಾಸ್ ಇನ್ ದಟ್. ಅಂಡ್ ಅದರಲ್ಲೂ ಲಾಸ್ಟ್ ಥಿಯರಮ್ಸ್ ಎಲ್ಲ ನಿಮ್ಗೆ ಡಿಲೀಟ್ ಆಗಿದೆ, ಸೊ ಯು ಕ್ಯಾನ್ ಗೋ ವಿತ್ ದಿ ಸ್ಟಾರ್ಟಿಂಗ್ ಪಾರ್ಟ್ ವೆರಿ ಈಸಿ. ಇಲ್ಲಿ ನೋಡಿ, ಇಲ್ಲೊಂದು ಏನ್ ಗೆಸ್ ವರ್ಕ್ ಮಾಡ್ತೀರಾ, ಬೈ 8/8 ಈ ಮೂರಲ್ಲೂ ಬೈ 8/8 ಇದೆ ಆಪ್ಷನ್, ಡಿನೋಮಿನೇಟರ್ ಅಲ್ಲಿ 8 ಇದೆ, ಸೊ ಯು ಕ್ಯಾನ್ ಗೋ ವಿತ್ ದಿಸ್. ಅಂದ್ರೆ ನೀವು ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾಕಂದ್ರೆ ನಾಟ್ ಆಲ್ ದಿ ಕ್ವಶನ್ಸ್ ಯು ಕ್ಯಾನ್ ಗೋ ವಿತ್ ಗೆಸ್ ವರ್ಕ್. ದೇರ್ ಇಸ್ ಸಮ್ ಪಾರ್ಟ್ ದೇರ್ ಇಸ್ ಸಮ್ ಕ್ವಶನ್ಸ್ ವಿಲ್ ಬಿ ಈಸಿ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಒಂದು ತೋರಿಸಿದೆ ಈ ತರ ಕ್ವಶನ್ಸ್, ಬೇಸಿಕಲಿ ಈ ತರ ಕ್ವಶನ್ಸ್ ನಿಮ್ಗೆ ಲೇಟ್ ಆಗಿದೆ. ಸೊ ಈ ತರ ಎಲ್ಲ ಕ್ವಶನ್ಸ್ ತುಂಬಾ ಈಸಿ ಇತ್ತು. ರೀಜನ್ ಏರಿಯಾ ಬೌಂಡೆಡ್ ಬೈ ದಿ ರೀಜನ್ಸ್ ಎಲ್ಲ ಕ್ವಶನ್ಸ್ ತುಂಬಾ ಈಸಿ ಇತ್ತು. ಅಂಡ್ ಇನ್ನೊಂದು ಪಾಯಿಂಟ್ ನಿಮ್ಗೆ ಇಲ್ಲಿ ಏನ್ ಗೊತ್ತಾಗ್ಬೇಕಂದ್ರೆ, ಕ್ವಶನ್ ಸೆಟ್ ಮಾಡುವಾಗ ಅವರು ಕ್ವಶನ್ಸ್ ನ ಯಾವ ರೇಂಜ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಸೆಟ್ ಮಾಡಿರ್ತಾರೆ ಅಂದ್ರೆ, ಸೊ ಕೆಲವೊಂದು ಮಧ್ಯದಲ್ಲಿ ಈಸಿ ಇರೋದು ಕ್ವಶನ್ಸ್ ಆಗ್ತಾರೆ. ಇಟ್ ಈಸ್ ನಾಟ್ ಆಲ್ವೇಸ್ ದಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಈಸಿ ಕ್ವಶನ್ಸ್ ಹಾಕ್ಬಿಡ್ತಾರೆ, ಲಾಸ್ಟ್ ಅಲ್ಲಿ ಕಷ್ಟದ ಕ್ವಶನ್ಸ್ ಆಗುತ್ತೆ. ಬಟ್ ಇಟ್ ಈಸ್ ದಿ ಆಪೋಸಿಟ್ ಪಾರ್ಟ್. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟದ ಕ್ವಶನ್ಸ್ ಇರುತ್ತೆ, ಲಾಸ್ಟ್ ಅಲ್ಲಿ ಈಸಿ ಕ್ವಶನ್ಸ್ ಇರುತ್ತೆ. ಸೊ ದಿಸ್ ಇಸ್ ಆಲ್ವೇಸ್ ರೆಕಮೆಂಡೆಡ್, ಬಿಕಾಸ್ ನಿಮ್ಮ ಲಾಸ್ಟ್ ಅಲ್ಲಿ ಬರ್ತಾ ಟೈಮ್ ಕಡಿಮೆ ಆಗ್ಬಿಡುತ್ತೆ, ಬಟ್ ಕ್ವಶನ್ಸ್ ಈಸಿ ಇರುತ್ತೆ, ಬಟ್ ಯು ಕ್ಯಾನ್ ನಾಟ್ ಸಾಲ್ವ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಟೈಮ್. ಸೊ ಇಟ್ ಈಸ್ ಆಲ್ವೇಸ್ ರೆಕಮೆಂಡೆಡ್, ನಿಮ್ಗೆ ಯಾವ್ದೇ ಒಂದು ಕ್ವಶನ್ ಗೊತ್ತಾಗಿಲ್ವಾ, ಯು ಕ್ಯಾನ್ ಜಸ್ಟ್ ಗೋ ಫರ್ದರ್, ಯು ಕ್ಯಾನ್ ಜಸ್ಟ್ ಸ್ಕಿಪ್ ದಟ್ ಕ್ವಶನ್. ಅಂಡ್ ಯಾವ್ದೊಂದು ಕ್ವಶನ್ ಗೊತ್ತಾಗಿಲ್ಲ, ತುಂಬಾ ಟಫ್ ಅನ್ಸ್ತಾ, ಯು ಕ್ಯಾನ್ ಸ್ಕಿಪ್ ದಟ್ ಕ್ವಶನ್ ಅಂಡ್ ಇಮಿಡಿಯೇಟ್ಲಿ ಯು ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆನಾ? ಸೊ ದಿಸ್ ಇಸ್ ಆಲ್ವೇಸ್ ರೆಕಮೆಂಡೆಡ್, ಬಿಕಾಸ್ ಲಾಸ್ಟ್ ಅಲ್ಲಿ ಕೆಲವೊಂದು ಮಧ್ಯದಲ್ಲೂ ತುಂಬಾ ಈಸಿ ಕ್ವಶನ್ಸ್ ಇರುತ್ತೆ. ಸೊ ನೀವು ಹಾರ್ಡ್ ಕ್ವಶನ್ಸ್ ಗೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬದಲು ಯು ಕ್ಯಾನ್ come to the easy questions and you can solve. And as I said, this is all about the question papers, but ಇಟ್ ಈಸ್ ಆಲ್ ಆನ್ ಯು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಆ ಒಂದು ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತೀರಾ. ಅಂಡ್ ಆಫ್ ಕೋರ್ಸ್ ನಿಮ್ಮ ಒಂದು ಚೂರ್ ಲಕ್ಕು ಮ್ಯಾಟರ್ ಆಗುತ್ತೆ, ದಿಸ್ ಇಸ್ ಟ್ರೂ. ಓಕೆ, ಅಂಡ್ ಆಪ್ಷನ್ಸ್ ಅಲ್ಲಿ ಗೆಸ್ ಮಾಡಾಗ ಬಿ ವೆರಿ ಕೇರ್ಫುಲ್, ಬಿಕಾಸ್ ಇಟ್ ಈಸ್ ನಾಟ್ ಆಸ್ ದಿ ಈಸಿಯರ್ ಪಾರ್ಟ್. ಲೈಕ್ ನಿಮ್ಮ 2016-17 ಪೇಪರ್ಸ್ ನೋಡಿದ್ರೆ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನೋ ತುಂಬಾ ಈಸಿ ಅನ್ಸ್ತಿರ್ಬೋದು, ಬಟ್ ಇವಾಗ ಒಂದು ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ ಲೆವೆಲ್ಸ್ ಇದೆಯಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಆಪ್ಷನ್ಸ್ ಅಲ್ಲೂ ಸಹ ಯು ಕ್ಯಾನ್ ನಾಟ್ ಗೋ ವಿತ್ ದಿ ಗೆಸ್ ವರ್ಕ್ ವೆರಿ ಈಸಿಲಿ, ಬಟ್ ಸಮ್ ಕ್ವಶನ್ಸ್ ಯು ಕ್ಯಾನ್ ಗೋ ಲಿಟ್ರಲಿ, ಯು ಕ್ಯಾನ್ ಸಾಲ್ವ್ those with the only guessworks, and some questions you can go with the direct substitution. So this is all about the guesswork, and see you in the next video. Thank you.